ಹಲೋ ಫ್ರೆಂಡ್ಸ್, ನಾವು ಈಗಾಗಲೇ ನಿತ್ಯ ಸಮೀಕರಣಗಳ ಬಗ್ಗೆ ಒಂದೆರಡು ವಿಡಿಯೋಗಳನ್ನು ಮಾಡಿದ್ದೇವೆ. ಹೌದಾ? ಆ ವಿಡಿಯೋಗಳಲ್ಲಿ ನಿತ್ಯ ಸಮೀಕರಣಗಳು ಯಾವುವು, ಅವುಗಳನ್ನು ಯಾವ ರೀತಿಯಾಗಿ ಬಿಡಿಸಬೇಕು ಅನ್ನೋದನ್ನ ನಾವು ತಿಳ್ಕೊಂಡಿದ್ದೇವೆ. ಇನ್ನು ಇವತ್ತಿನ ಈ ವಿಡಿಯೋದಲ್ಲಿ ಒಂದು ಪ್ರಶ್ನೆಯನ್ನು ಕೊಟ್ಟಿದ್ದಾರೆ. ಆ ಪ್ರಶ್ನೆಯನ್ನ ನಿತ್ಯ ಸಮೀಕರಣ ರೂಪದಲ್ಲಿ ಯಾವ ರೀತಿಯಾಗಿ ಬಿಡಿಸಬೇಕು ಅನ್ನೋದನ್ನ ನಾವು ತಿಳ್ಕೊಳ್ಳೋಣ. ಹೌದಾ? ನೋಡಿ, ಪ್ರಶ್ನೆ ಏನಿದೆ ಅಂದ್ರೆ 52ರ ವರ್ಗ ಸಂಖ್ಯೆ ಕಂಡು ಹಿಡಿಯಿರಿ. ಹೌದಾ? ಹಾಗಾದ್ರೆ ಈ 52ರ ವರ್ಗ ಸಂಖ್ಯೆ ಅಂದ್ರೇನು? ಒಂದು ಸಂಖ್ಯೆಯನ್ನ ಅದೇ ಸಂಖ್ಯೆಯಿಂದ ಗುಣಿಸಿದಾಗ ಬರುವಂತ ಉತ್ತರ ಏನಾಗಿರ್ತದೆ? ವರ್ಗ ಸಂಖ್ಯೆ ಆಗಿರ್ತದೆ. ಹಾಗಾದ್ರೆ ಆ ವರ್ಗ ಸಂಖ್ಯೆ ಕಂಡುಹಿಡಿಯೋದನ್ನ ನಾವು ನಿತ್ಯ ಸಮೀಕರಣ ರೂಪದಲ್ಲಿ ಯಾವ ರೀತಿಯಾಗಿ ಕಂಡುಹಿಡಿಬೇಕು ಅಂತ ನಾವೀಗ ಅದನ್ನ ನೋಡೋಣ. ಹೌದಾ? ಹಾಗಾದ್ರೆ ನಮಗೆ ಗೊತ್ತಿರುವಂತಹ ಒಂದು ವಿಧಾನದಿಂದ ಮೊದಲನೇದಾಗಿ ಈ ಲೆಕ್ಕವನ್ನು ಮಾಡೋಣ. ಆಮೇಲೆ ಏನ್ ಮಾಡೋಣ? ನಿತ್ಯ ಸಮೀಕರಣ ರೂಪದಲ್ಲಿ ಮಾಡೋಣ. ಹೌದ್ರಿ? ಹಾಗಾದ್ರೆ ನೋಡಿ, ನಮಗೆ ಗೊತ್ತಿದ್ದಂತ ವಿಧಾನ ಯಾವ್ದಂದ್ರೆ 52ರ ವರ್ಗ ಸಂಖ್ಯೆ ಕಂಡುಹಿಡಿಬೇಕಂದ್ರೆ ನಾವು ಅದನ್ನ ಏನ್ ಮಾಡ್ತೀವಿ? 52 ಗುಣಾಕಾರ 52 ಅಂತ ಬರೀತೀವಿ. ಹೌದಾ? ಹಾಗಾದ್ರೆ ಇದನ್ನ ನಾವು ಈಗ ಏನ್ ಮಾಡ್ತೀವಿ? ಗುಣಾಕಾರ ಮಾಡ್ತೀವಿ. ಹೌದಾ? ಹೇಗೆ? ಈಗಾಗಲೇ ಗೊತ್ತಿದೆ, 52 ಗುಣಾಕಾರ 52, 2 2 4, 2 5 10 ಪ್ಲಸ್ 5 2 5 10, 5 25, ಒಂದು ಕೂಡಿಸಿದ್ರೆ 26, ಎಷ್ಟು ಬಂತು? 4 0 7 2. ಹಾಗಾದ್ರೆ ಈ 52ರ ವರ್ಗ ಸಂಖ್ಯೆ ಎಷ್ಟಾಯ್ತು? 2704. 2704 ಅಂತೇಳಿ ಬಂದೈತಿ. ಹಾಗಾದ್ರೆ ಇದನ್ನ ನಾವು ಯಾವ ರೀತಿಯಾಗಿ ಮಾಡಿದ್ದೇವೆ ಅಂದ್ರೆ, ಈ ವರ್ಗ ಸಂಖ್ಯೆಯನ್ನು ಕಂಡುಹಿಡಿಯುವುದು ಅಂದಾಗ ಒಂದು ಸಂಖ್ಯೆಯನ್ನು ಅದೇ ಸಂಖ್ಯೆಯಿಂದ ಗುಣಾಕಾರ ಮಾಡಿದಾಗ ಬರುವಂತ ರೀತಿಯಲ್ಲಿ ಮಾಡಿದ್ದೇವೆ. ಹಾಗಾದ್ರೆ ಇದನ್ನೇ ನಾವು ಯಾವ ರೀತಿಯಲ್ಲಿ ಮಾಡೋಣ? ನಿತ್ಯ ಸಮೀಕರಣ ರೂಪ. ನಿತ್ಯ ಸಮೀಕರಣ ಅಂದ್ರೆ ಈಗಾಗಲೇ ಹಿಂದಿನ ವಿಡಿಯೋಗಳಲ್ಲಿ ಸಮೀಕರಣಗಳನ್ನ ಬರೆದಿದ್ದೇವೆ. a+b² a-b² ಅಂತೇಳಿ ಹೀಗೆ 10 ಸಮೀಕರಣಗಳ ಬಗ್ಗೆ ಅಭ್ಯಾಸವನ್ನ ಮಾಡಿದ್ದೇವೆ. ಹಾಗಾದ್ರೆ ಈ ಸಂಖ್ಯೆಯನ್ನು ನಾವು ಏನ್ ಮಾಡ್ಬೇಕು? ಆ ರೂಪದಲ್ಲಿ ಬರ್ಕೊಂಡು ನಾವು ಈ ಉತ್ತರವನ್ನ ತರಬೇಕು. ಹೌದಾ? ನೋಡಿ, 52 ಇದೆ. ಇದನ್ನ ಯಾವ ರೀತಿಯಾಗಿ ಬರ್ಕೋಬಹುದು ಅಂದ್ರೆ, ನೋಡಿ, 52ನ್ನ 50 ಪ್ಲಸ್ 2 ಹೇಗೆ ಬರೀಬಹುದು? 52 50 ಪ್ಲಸ್ 2. ಹೌದಾ? 52 50 ಪ್ಲಸ್ 2. ಹಾಗಾದ್ರೆ ಇದನ್ನ ಏನು ಮಾಡೋಣ? ಹೋಲ್ ಸ್ಕ್ವೇರ್. ಹೋಲ್ ಸ್ಕ್ವೇರ್ ಅಂದ್ರೆ ಏನು? ವರ್ಗ ಸಂಖ್ಯೆ 2 ಸಲ ಗುಣಿಸ್ಬೇಕಲ್ಲ, ಅದೇನೋ ಸ್ಕ್ವೇರ್. ಹೌದಾ? ಹಾಗಾದ್ರೆ ಈ ಲೆಕ್ಕವನ್ನ ನಾ ಮಾಡ್ಬೇಕಾದ್ರೆ ನನಗೊಂದು ನಿತ್ಯ ಸಮೀಕರಣ ಗೊತ್ತಿರಬೇಕು. ಅಲ್ಲಿ ಯಾವ್ದಂದ್ರೆ a+b² ಹೌದಾ? ನೋಡಿ, ಎ ಇದ್ದಲ್ಲಿ 50 ಇದೆ, ಬಿ ಇದ್ದಲ್ಲಿ 2 ಇದೆ. ಹೌದಾ? ಹಾಗಾದ್ರೆ ಇದರ ಒಂದು ಬಿಡಿಸಿದ ರೂಪ ಏನು? a² ಪ್ಲಸ್ b² ಪ್ಲಸ್ 2ab. ಹೌದಾ? ನಮ್ಗೆ ಈಗಾಗಲೇ ಹಿಂದಿನ ವಿಡಿಯೋದಲ್ಲಿ ನಾವು ಅಭ್ಯಾಸ ಮಾಡಿದೀವಿ. a+b² a² ಪ್ಲಸ್ b² ಪ್ಲಸ್ 2ab ಅಂತೇಳಿ ಅಭ್ಯಾಸವನ್ನ ಮಾಡಿದ್ದೇವೆ. ಹಾಗಾದ್ರೆ a ಅಂದ್ರೆ 50, b ಅಂದ್ರೆ 2. ಹಾಗಾದ್ರೆ ಇವುಗಳನ್ನ ಈ ಸೂತ್ರದಲ್ಲಿ ತುಂಬಿಬಿಡೋಣ. ನೋಡಿ, 50 ಪ್ಲಸ್ 2 ಹೋಲ್ ಸ್ಕ್ವೇರ್. a² ಅಂದ್ರೆ ಎಷ್ಟು? 50 ಸ್ಕ್ವೇರ್ ಪ್ಲಸ್ ಬಿ ಅಂದ್ರೆ ಎಷ್ಟು? 2 ಸ್ಕ್ವೇರ್ ಪ್ಲಸ್ ಬಿ ಅಂದ್ರೆ 2. ನೆಕ್ಸ್ಟ್ ನೋಡಿ, 2ab ಅಂದ್ರೆ 2 ಗುಣಿಸು a ಗುಣಿಸು b. ಇಲ್ಲಿ ಏನ್ ಇರ್ತಾ ಇದೆ? ಗುಣಾಕಾರ ಇರ್ತಾ ಇದೆ. 2ನ್ನ ಹಾಗೆ ಬರೀರಿ, ಗುಣಾಕಾರ. a ಅಂದ್ರೆ 50
ಬಿ ಅಂದ್ರೆ 2. ಹೌದಾ? ಈಗ ನೋಡಿ, ಮೊದಲನೇದಾಗಿ 50ರ ವರ್ಗ ನಾವು ಬರ್ಕೋಬೇಕು. ನೋಡಿ, 50ರ ವರ್ಗ ಎಷ್ಟಾಗ್ತದೆ? 2500. 5 5 25, ಸೊನ್ನೆಗಳು 1 ಇದ್ದದ್ದು 2 ಆಗ್ತವೆ, ಪ್ಲಸ್ 2 2 4, 2ರ ವರ್ಗ 4, ಪ್ಲಸ್ ಪ್ಲಸ್ ಇದೆ. ಇಲ್ಲಿ ನೋಡಿ, 52 100, 100 2 200. ಹಾಗಾದ್ರೆ ಈಗಷ್ಟು ಕೂಡಿಸ್ಬಿಡೋಣವಾ? ಇಲ್ಲ ನೋಡಿ, 500 ಇದೆ, 200 ಎಷ್ಟಾಯ್ತು? 700 ಆಯ್ತು. ಇದು 4, ಇದು 2000. ಹಾಗಾದ್ರೆ 2704. ನೋಡಿ, ಐವತ್ತು ಪ್ಲಸ್ 2 ಹೋಲ್ ಸ್ಕ್ವೇರ್ ಇಟ್ಕೊಳ್ಳಿ 2704. ಇಲ್ಲಿ ಎಷ್ಟು ಬಂದಿದೆ? 52 52 2704 2704. ಹೌದಾ? ಹಾಗಾದ್ರೆ ಈ 52ರ ವರ್ಗ ಸಂಖ್ಯೆಯನ್ನ ಈ ರೀತಿಯಾಗಿಯೂ ಕಂಡುಹಿಡಿಯಬಹುದು ಮತ್ತು ಈ ನಿತ್ಯ ಸಮೀಕರಣ ರೂಪದಲ್ಲಿಯೂ ಕೂಡ ಕಂಡುಹಿಡಿಯಬಹುದು. ಹೌದಾ? ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿರಿ. ಹೀಗೆ ನಮ್ಮೆಲ್ಲ ವಿಡಿಯೋಗಳನ್ನ ನೋಡ್ತಾ ಇರಿ. ಥ್ಯಾಂಕ್ ಯು.